Hello students, in the previous video we have understood different properties of charges. See, when it comes to electricity, we use many terms like voltage, current and electric power. So like this. So now we have one more new term, right? So voltage to be understood, right? So ಇಲ್ಲಿ voltage ಅನ್ನೋ ಒಂದು term ಇದೆ. Okay, voltage ಅನ್ನೋ term ನ ನೀವು ಯೂಸ್ ಮಾಡಿರ್ತೀರಾ ಅಲ್ವಾ? ಸೊ ಈಗ ಈ ವೋಲ್ಟೇಜ್ ನ ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಕೆಲವೊಂದು ಅದಕ್ಕೆ ಬೇಕಾಗಿರೋ ಟರ್ಮ್ಸ್ ನ ಅಥವಾ ಕಾನ್ಸೆಪ್ಟ್ಸ್ ನಾವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಈಗ ಆಲ್ರೆಡಿ ಗೊತ್ತಿರೋ ಒಂದು ಕಾನ್ಸೆಪ್ಟ್ ಏನದು, ಚಾರ್ಜ್ ಅಂದ್ರೆ ಗೊತ್ತಾಗ್ಬಿಟ್ಟಿದೆ. ಏನದು, ವೆನ್ಎವರ್ ಅನ್ ಆಬ್ಜೆಕ್ಟ್ ಓಕೆ ಈಸ್ ಎಲೆಕ್ಟ್ರಿಫೈಡ್ we say it gets charged or it becomes electrically active. So what is the meaning of that? So when that object, or let us take conductor, okay, so conductor surface atoms loses electron or gains electron, okay, so gains electron, then it becomes electrically active. When it loses electron, it becomes positively charged. When it gains one more electron, then it will become negatively charged. So both condition are or it creates a tendency of attraction of charges. Okay, charges na attract ಮಾಡುವಂತ ಒಂದು ಟೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅರ್ಥ ಏನು? ಸೊ there will be invisible force of attraction or repulsion for another charge depending on nature of charge. So here we have, let us say there is a charge Q1, so which is positively charged, and Q2 which is negatively charged, right? So when you bring them okay closer, you can notice that there will be invisible force of attraction, or there will be a field. Okay, so you can represent that presence of electric force from the charges, okay, with the help of imaginary lines. The very okay, so ಈ ರೀತಿ ಇಮ್ಯಾಜಿನರಿ ಲೈನ್ಸ್ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಅಲ್ಲಿ ಆ ಒಂದು ಚಾರ್ಜಸ್ ಇಂದ ಇರುವಂತಹ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ರೀತಿ ಬರೆದಾಗ ಸೊ ಇದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾದ್ರೆ ಒಂದು ಫೀಲ್ಡ್ ಅಂದಮೇಲೆ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ವಿ ನೀಡ್ ಟು ಗಿವ್ ಪ್ರಾಪರ್ ಡೈರೆಕ್ಷನ್, ಓಕೆ, ಅಲಾಂಗ್ ವಿತ್ ದ ಮ್ಯಾಗ್ನಿಟ್ಯೂಡ್. That quantity will also be having physical quantity, that will be having direction also. ಹಾಗಾದ್ರೆ so direction for electric field ಏನು ಕೊಡ್ತೀವಪ್ಪ ಅಂದ್ರೆ from positive to negative. Okay, positive to negative. So ಈ ರೀತಿ ಕೊಡ್ತೀವಿ. So we always show the force of electric force direction away from positive charge and inward of the negative charge. Okay, inward ತೋರಿಸ್ತೀವಿ. Okay, towards this negative charge we show that force of attraction inward. So ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಹೆಂಗ್ ತೋರಿಸ್ತೀವಿ ಅಂದ್ರೆ ಇನ್ವರ್ಡ್ ತೋರಿಸ್ತೀವಿ. ಯಾವುದಕ್ಕೆ? ನೆಗೆಟಿವ್ ಚಾರ್ಜ್. ಅದೇ ತರ ಪಾಸಿಟಿವ್ ಚಾರ್ಜ್ ಗೆ we show that lines of attraction or lines of electric field outwards. So ಈ ರೀತಿ ತೋರಿಸ್ತೀವಿ. ಓಕೆ, ಸೊ ಯಾಕೆ ಈ ರೀತಿ ತೋರಿಸ್ತೀವಿ ಅಂದ್ರೆ ಇಟ್ ಇಸ್ ಅ ಕನ್ವೆನ್ಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಸರಿ, ಯಾಕೆ ಅಲ್ಲಿ ಕನ್ವೆನ್ಷನಲ್ ಆಗಿ ಅದನ್ನೇ ತಗೊಂಡ್ರಪ್ಪ ಅಂತಂದ್ರೆ ಬಿಕಾಸ್ ದೇ ಟುಕ್ ದ ರೆಫರೆನ್ಸ್ ಆಫ್ ಒನ್ ಪಾಸಿಟಿವ್ ಸ್ಮಾಲ್ ಪಾಸಿಟಿವ್ ಚಾರ್ಜ್. ಮೀನ್ಸ್ ವಾಟ್? ಇಟ್ ಇಸ್ ಅ ಡೈರೆಕ್ಷನ್ ಆಫ್ ದಿಸ್ ಪಾಸಿಟಿವ್ ಚಾರ್ಜ್ ಮೂವ್ಮೆಂಟ್ ವೆನ್ ಇಟ್ ಕಮ್ಸ್ ಇನ್ಸೈಡ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಪಾಸಿಟಿವ್ ಚಾರ್ಜ್ ತಗೊಂಡ್ಬಂದ್ವಿ, ಸ್ಮಾಲ್ ಪಾಸಿಟಿವ್ ಚಾರ್ಜ್ ತಗೊಂಡ್ಬಂದು ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಈಗ ಇಟ್ಟಾಗ, ಅಂದ್ರೆ ಈ ಕಡೆ ಪಾಸಿಟಿವ್ಲಿ ಚಾರ್ಜ್ ಆಬ್ಜೆಕ್ಟ್ ಇರುತ್ತೆ, ಇನ್ನೊಂದ್ ಕಡೆ ನೆಗೆಟಿವ್ಲಿ ಚಾರ್ಜ್ ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಂಡ್ರೆ, ಸೊ ಇಫ್ ಯು ಬ್ರಿಂಗ್ ದೆಮ್ ಕ್ಲೋಸರ್ ಅಂಡ್ ಹ್ಯಾವಿಂಗ್ ದ ಸ್ಮಾಲ್ ಸಪರೇಷನ್ ಬಿಟ್ವೀನ್ ದೆಮ್, and let us say we introduce one positive charge inside this, or in between this charge, then the direction in which that test charge moves, so that is the direction of electric
ಫೀಲ್ಡ್. ಓಕೆ, ಸೊ ಆ ರೀತಿ ಒಂದು ರೆಫರೆನ್ಸ್ ಮೇಲೆ ನಾವಿಲ್ಲಿ ಏನ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ನ ಹೇಳ್ಕೊಂತೀವಿ. ಸರಿನಾ? ಯಾಕಂದ್ರೆ ಇಟ್ ಇಸ್ ಅ ಇನ್ವಿಸಿಬಲ್ ಫೋರ್ಸ್, ನ್ಯಾಚುರಲ್ ಫೋರ್ಸ್ ಅಲ್ವಾ. ಸೊ ಈಗ ಹೆಂಗೆ ನಾವು ಗ್ರಾವಿಟೇಷನಲ್ ಫೋರ್ಸ್ ನ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ, ಯಾವ ರೆಫರೆನ್ಸ್ ತಗೊಂತೀವಿ, ಒಂದು ಆಬ್ಜೆಕ್ಟ್ ನ ಫ್ರೀ ಆಗಿ ಬಿಟ್ಟಾಗ, ಓಕೆ, ರಿಲೀಸ್ ಮಾಡಿದಾಗ ಅದು ಯಾವ ಒಂದು ಡೈರೆಕ್ಷನ್ ಕಡೆ ಮೂವ್ ಆಗುತ್ತೆ, ಅದು ಆ ಒಂದು ರೆಫರೆನ್ಸ್ ಮೇಲೆ ಏನ್ ಮಾಡ್ತೀವಿ ನಾವು, ಗ್ರಾವಿಟೇಷನಲ್ ಫೀಲ್ಡ್ ನ ಡೈರೆಕ್ಷನ್ ಹೇಳ್ಕೊಂತೀವಿ. ಇಫ್ ಇಟ್ ಇಸ್ ಅರ್ತ್, ಓಕೆ, ವೆನ್ ಎವರ್ ಯು ಲೀವ್ ಎನಿ ಆಬ್ಜೆಕ್ಟ್, ಸೊ ಇಟ್ ಕಮ್ಸ್ ಇನ್ ದಿಸ್ ಡೈರೆಕ್ಷನ್ ಆರ್ ಫಾಲ್ಸ್ ಇನ್ ದಿಸ್ ಡೈರೆಕ್ಷನ್. ಹಾಗಾಗಿ ಗ್ರಾವಿಟೇಷನಲ್ ಫೀಲ್ಡ್ ನ ಯಾವಾಗಲೂ ಈ ರೀತಿ ಡೌನ್ವರ್ಡ್ಸ್ ಬರ್ಕಂತೀವಿ ಅಲ್ವಾ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಶೋನ್ ಡೌನ್ವರ್ಡ್ಸ್. ಹಾಗಾಗಿ ಅದೇ ತರ ಇಲ್ಲಿ ಇದು ಒಂದು ಫೀಲ್ಡ್, ಹೆಂಗೆ ಗ್ರಾವಿಟೇಷನಲ್ ಫೀಲ್ಡ್ ಇದೆಯೋ, ಈಗ ಈ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಇಂದ ಏನಾಗಿದೆ, ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಎಸ್ಟಾಬ್ಲಿಷ್ ಆಗಿದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾವು ಒಂದು ಚಾರ್ಜ್ ನ ರೆಫರೆನ್ಸ್ ಆಗಿ ತಗೊಂಡು ಅದರ ಡೈರೆಕ್ಷನ್ ನ ನಾವು ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆಗಿ ತಗಂತೀವಿ. ಯಾಕಂದ್ರೆ ಇಲ್ಲಿ ಎರಡು ಪಾಸಿಬಿಲಿಟಿ ಬರುತ್ತಲ್ವಾ. ಇಫ್ ಯು ಟೇಕ್ ನೆಗೆಟಿವ್ ಚಾರ್ಜ್ ಹಿಯರ್ ಆಸ್ ಎ ರೆಫರೆನ್ಸ್, ದೆನ್ ಇಟ್ ಮೂವ್ಸ್ ಇನ್ ದಿಸ್ ಡೈರೆಕ್ಷನ್. Okay, because negative charge, this Q2 repels that negative charge, obviously it moves towards positive charge. ಹಾಗಾದ್ರೆ ನೆಗೆಟಿವ್ ಟು ಪಾಸಿಟಿವ್ ಬರ್ಕೋಬಹುದಿತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನ. ಬಟ್ ಕನ್ವೆನ್ಷನಲಿ ಅವರು ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ತೋರಿಸ್ತಾ ಇದ್ದಾರೆ ಅಂದ್ಮೇಲೆ ಅದಕ್ಕೆ ಇರುವಂತ ಒಂದೇ ಒಂದು ಕಾರಣ ಏನಿರ್ಬೋದು ಅಂದ್ರೆ, ಸೊ ದೇ ಹ್ಯಾವ್ ಟೇಕನ್ ದ ರೆಫರೆನ್ಸ್ ಆಫ್ ಡೈರೆಕ್ಷನ್ ಆಫ್ ದಿಸ್ ಪಾಸಿಟಿವ್ ಯೂನಿಟ್ ಚಾರ್ಜ್ when it is placed inside this electric field. Okay, so ಯಾವ ರೀತಿ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತಲ್ವಾ, ಸೊ ಆ ಒಂದು ಟೆಸ್ಟ್ ಚಾರ್ಜ್, ಸೊ ಆ ಡೈರೆಕ್ಷನ್ ನಾವಿಲ್ಲಿ ತಗೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಾವು ಕನ್ವೆನ್ಷನಲ್ ಆಗಿ ಪಾಸಿಟಿವ್ ಟು ನೆಗೆಟಿವ್ ತೋರಿಸ್ತೀವಿ. ಸರಿನಾ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇಟ್ಸ್ ಎ ಕನ್ವೆನ್ಷನಲ್ ಡೈರೆಕ್ಷನ್. ಓಕೆ, ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ಡಿಫೈನ್ ಮಾಡ್ಕೊಂಡ್ರೆ ಯಾವ ರೀತಿ ಮಾಡ್ಕೊಂತೀವಪ್ಪ ಅಂದ್ರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದು ಸ್ಕೇಲಾರೋ ವೆಕ್ಟಾರೋ ಅಂತ ಕೇಳಿದ್ರೆ obviously it is vector quantity. Okay, electric field. Okay, so electric field okay, ಯಾವ ರೀತಿ ಡಿಫೈನ್ ಮಾಡ್ಕೊಳ್ಳೋಣ ಹಾಗಾದ್ರೆ. ಸೊ ಅಂದ್ರೆ ಇಟ್ ಇಸ್ ಎ ಇನ್ವಿಸಿಬಲ್ ಫೀಲ್ಡ್, ಓಕೆ, ವೇರ್ ದೇರ್ ಇಸ್ ಎಲೆಕ್ಟ್ರಿಕ್ ಫೋರ್ಸ್ ಇರುವಂತಹ ಒಂದು ಇನ್ವಿಸಿಬಲ್ ಫೀಲ್ಡ್ ಆಗಿದೆ ಅಥವಾ ಏರಿಯಾ ಆಗಿದೆ. ಹಾಗಾದ್ರೆ the area surrounding the charge, okay, so area surrounding the charge where there is electric force of attraction or repulsion. Okay, the area surrounding the charge where there is electric force of attraction or repulsion on another charge. ಸರಿನಾ? ಸೊ ಈಗ ಯಾವ ಒಂದು ಏರಿಯಾದಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೋ, ರೈಟ್, ಸೊ ಆ ಒಂದು ಸರೌಂಡಿಂಗ್ ಏರಿಯಾ, ಓಕೆ, ಚಾರ್ಜ್ ನ ಸರೌಂಡಿಂಗ್ ಏರಿಯಾ ಎಲ್ಲದ ಅದನ್ನ ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್, ಕನ್ವೆನ್ಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಓಕೆ, ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ನಾವೇನ್ ಮಾಡ್ತೀವಿ, ಡೈರೆಕ್ಷನ್ ತೋರಿಸ್ತೀವಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಟರ್ಮ್. ಓಕೆ, ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಗೊತ್ತು. ಸೊ ಮತ್ತೊಂದು ಟರ್ಮ್ ನಾವಿಲ್ಲಿ ನೆಕ್ಸ್ಟ್ ಯೂಸ್ ಮಾಡ್ತೀವಿ, ಏನಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ವೆರಿ ಸ್ಮಾಲ್ ಚಾರ್ಜ್ ಅಂತ ಅರ್ಥ. ಸ್ಮಾಲ್ charge, it's in its magnitude, so the charge is very very small, or unit charge. Okay, one electron or one proton, okay, ಅಂತ ತಗೋಬಹುದು. ಸರಿನಾ? ಸೊ ಆ ಒಂದು ಯೂನಿಟ್ ಚಾರ್ಜ್ ಅನ್ನೋ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಬಿಕಾಸ್ ಕಂಪೇರ್ ಟು ದಟ್ ಚಾರ್ಜ್, ಓಕೆ, ಆಲ್ ಅದರ್ ಚಾರ್ಜಸ್ ವಿಲ್ ಬಿ ಗ್ರೇಟರ್
in its magnitude. Okay, so very small ಅಂತ ಅರ್ಥ ಸರಿನಾ. So that is taken in order to study some parameters like voltage, right? So potential difference. ಸೊ ಇವನ್ನ ಡಿಫೈನ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಟರ್ಮ್ ನಾವು ಯೂಸ್ ಮಾಡ್ತೀವಿ. ಏನಂತ? ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನೋದನ್ನ ನಾವಿಲ್ಲಿ ಡಿಫೈನ್ ಮಾಡ್ಕೊತೀವಿ ಸರಿನಾ. ಯೂಸ್ ಮಾಡ್ಕೊತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಗೊತ್ತಾಯ್ತು, ಅದೇ ತರ ಟೆಸ್ಟ್ ಚಾರ್ಜ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಕನ್ವೆನ್ಷನಲ್ ಕರೆಂಟ್, ಸೊ ಕನ್ವೆನ್ಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಂತ ಗೊತ್ತಾಯ್ತು. ವೆನ್ ಎವರ್ you see a negative charge, you should always show the direction of the force, okay, towards it. Okay, so idr kade torisbeku. Adhe tara positive charge idre electric force direction na henge torisbeku, away from that one torisbeku. Okay, so ee riti torisbeku. It is convention, okay, because it is taken with the reference of direction of the ಪಾಸಿಟಿವ್ ಟೆಸ್ಟ್ ಚಾರ್ಜ್ ಮೂವ್ಮೆಂಟ್. ಓಕೆ, ಪಾಸಿಟಿವ್ ಟೆಸ್ಟ್ ಚಾರ್ಜ್ ಯಾವ ಕಡೆ ಮೂವ್ ಆಗುತ್ತಲ್ಲ, ಸೊ ಆ ಒಂದು ಟೆಸ್ಟ್ ಚಾರ್ಜ್ ನ ಡೈರೆಕ್ಷನ್ ಮೇಲೆ ಏನ್ ಮಾಡಿದೀವಿ, ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ನ ಬರ್ಕೊಂತೀವಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ವಿಲ್ ಸಿ ದ ನೆಕ್ಸ್ಟ್ ಒನ್, ಮೀನ್ಸ್ ವಾಟ್ ದಟ್ ಈಸ್ ವೋಲ್ಟೇಜ್ ಅಂದ್ರೆ ಏನು ಅನ್ನೋದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. ಓಕೆ, ಥ್ಯಾಂಕ್ ಯು.